ಮಿತ್ರರೇ ನಮಸ್ಕಾರ. ನೀವು ಯಾರೊಂದಿಗಾದರೂ ಮೊದಲ ಬಾರಿಗೆ ಮಾತನಾಡುತ್ತಿರಬಹುದು. ಆದರೆ ನಿಮ್ಮ ಮನಸ್ಸು ಈ ಮಾತು ನಾನು ಈಗಾಗಲೇ ಕೇಳಿದ್ದೇನೆ ಅಂತ ಹೇಳಿರಬಹುದು. ಅಥವಾ ಹೊಸ ರಸ್ತೆಗೆ ಹೋಗಿರಬಹುದು. ಆದರೆ ಒಳಗೆ ಇಲ್ಲಿ ನಾನು ಹಿಂದೆಯೇ ಬಂದಿದ್ದೀನಿ ಎನ್ನಿಸುತ್ತದೆ. ಈ ರೀತಿ ಕ್ಷಣದ ಅನುಭವಕ್ಕೆ ಒಂದು ಸುಂದರ ಹೆಸರು ಇದೆ. ಅದೇ ದೇಜಾವು. ಇದು ಕೆಲ ಸೆಕೆಂಡ್ ಮಾತ್ರ ಇರುತ್ತದೆ, ಹಿಡಿಯಲು ಆಗಲಾರದು. ಆದರೆ ಮನಸ್ಸಿನೊಳಗೆ ವಿಚಿತ್ರ ಭಾವನೆ ತರುವ ಅನುಭವವಾಗಿದೆ. ಹಾಗಾದರೆ ದೇಜಾವು ಎಂದರೇನು? ಮೆದುಳಿನ ತಪ್ಪು ಸಿಗ್ನಲ್. ಮೆದುಳು ಹೊಸ ಕ್ಷಣವನ್ನು ಇದೀಗ ನಡೆದಿದೆ ಅಂತ ಉಳಿಸಬೇಕು. ಆದರೆ ಕೆಲ ಬಾರಿ ಹೊಸ ಸನ್ನಿವೇಶವನ್ನೇ ಹಳೆಯ ಸ್ಮರಣೆ ಎಂದು ತಪ್ಪಾಗಿ ಗುರುತಿಸುತ್ತದೆ. ಈ ತಪ್ಪೆ ಈಗಾಗಲೇ ಕಂಡಂತೆ ಅನಿಸುವ ಅನುಭವ. ದೇಜಾವು ಎಂಬ ಪದದ ಅರ್ಥ ಈಗಲೇ ನೋಡಿದ್ದೆ ಎಂಬುದಾಗಿದೆ. ಆದರೆ ನಿಜವಾಗಿ ನೀವು ಅದನ್ನು ಮೊದಲೇ ನೋಡಿರೋದಿಲ್ಲ. ಆಗ ಇದು ಯಾಕೆ ಅನಿಸುತ್ತದೆ? ಅದು ನಮ್ಮ ಮೆದುಳಿನ ಕೆಲಸ. ಹೊಸದನ್ನು ಮೆದುಳು ತಪ್ಪಾಗಿ ಹಳೆಯದು ಎಂದು ಗುರುತಿಸುವಾಗ ಈ ಭಾವನೆ ಬರುತ್ತದೆ. ಯಾಕೆ ಹೀಗೆ ಅನಿಸುತ್ತದೆ? ಸರಳ ಉದಾಹರಣೆ. ನೀವು ಕೊಠಡಿಯಲ್ಲಿ ಟಿವಿ ನೋಡುತ್ತಿದ್ದೀಯಾ ಅಂದುಕೊಳ್ಳಿ. ಒಂದೇ ಸಮಯದಲ್ಲಿ ಕಿಟಕಿಯ ಹೊರಗೆ ಯಾರೋ ಕೂಗಿದರು ಎಂಬ ಅನುಭವವಾಗುತ್ತದೆ. ಒಂದು ಕ್ಷಣಕ್ಕೆ ನಿಮ್ಮ ಮೆದುಳು ಗೊಂದಲವಾಗುತ್ತದೆ. ಏನು ಮೊದಲಿಗೆ ಕೇಳಿದೆ, ಏನು ನಂತರ ಕೇಳಿದೆ? ಆ ಗೊಂದಲದಲ್ಲಿ ದೇಹಕ್ಕೆ ಒಂದು ಭಾವನೆ ಬರುತ್ತದೆ. ದೇಜಾವು ಕೂಡ ಇದೇ ರೀತಿಯ ಮೆದುಳಿನ ಗೊಂದಲ. ಆದರೆ ಅದು ಸ್ಮೃತಿಯಲ್ಲಿ ಆಗುತ್ತದೆ. ಹಳೆಯ ಜನ್ಮದ ನೆರಳು, ಅತೀಂದ್ರಿಯ ಭಾಗ. ಪುರಾತನ ಶಾಸ್ತ್ರಗಳು ಹೇಳುತ್ತವೆ, ಮನುಷ್ಯನ ಆತ್ಮ ಹಲವು ಜನ್ಮಗಳಿಂದ ಬರುತ್ತದೆ. ಪ್ರತಿ ಜನ್ಮದ ಕೆಲ ಸ್ಥಳಗಳು, ಕೆಲ ಘಟನೆಗಳು ಆತ್ಮದ ಒಳಗಿನ ಆಳದಲ್ಲಿ ಉಳಿದಿರುವ ಸ್ಮರಣೆಯಾಗಿರುತ್ತವೆ. ಆ ಸ್ಮರಣೆ ಹೊಸ ಜೀವನದ ಒಂದು ಕ್ಷಣದಲ್ಲಿ ಒಪ್ಪಿಗೆ ನೀಡಿದಾಗ ಅದೇ ದೇಜಾವು. ಹೀಗಾಗಿ ಹಲವರಿಗೆ ಇಲ್ಲಿ ನಾನು ಹಿಂದೆ ಬಂದಿದ್ದೇನೆ ಎಂಬ ಭರವಸೆ ಬರುತ್ತದೆ. ಮೆದುಳು ಹೇಗೆ ಗೊಂದಲವಾಗುತ್ತದೆ? ನಿಮ್ಮ ಮೆದುಳಿಗೆ ಎರಡು ಮುಖ್ಯ ಸ್ಮೃತಿ ಭಾಗಗಳಿವೆ. ಪ್ರಸ್ತುತ ಕ್ಷಣ, ಈಗ ನಡೆಯುತ್ತಿರುವುದು. ಸ್ಮೃತಿ ಭಾಗ, ಹಿಂದಿನ ಅನುಭವಗಳು ಸಾಮಾನ್ಯವಾಗಿ ಎರಡು ಸ್ಪಷ್ಟವಾಗಿ ಕೆಲಸ ಮಾಡುತ್ತದೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಹೊಸ ಘಟನೆ ಸ್ಮೃತಿ ಭಾಗಕ್ಕೆ ತಪ್ಪಾಗಿ ಸೇರಿಸುತ್ತದೆ. ಅಂದರೆ ಇದನ್ನು ಈಗ ನೋಡುತ್ತಿದ್ದರೂ ಕೂಡ ಮೆದುಳು ಇದನ್ನು ಹಿಂದಿನದು ಎಂದು ಕೊಂಚ ತಪ್ಪಾಗಿ ಗುರುತಿಸುತ್ತದೆ. ದೇಜಾವು ಯಾವಾಗ ಬರುತ್ತದೆ? ದೇಜಾವು ಸಾಮಾನ್ಯವಾಗಿ ಈ ಸಂದರ್ಭಗಳಲ್ಲಿ ಬರುತ್ತದೆ. ಹೊಸ ಸ್ಥಳಕ್ಕೆ ಹೋದಾಗ, ಹೊಸ ವ್ಯಕ್ತಿಯನ್ನು ನೋಡಿದಾಗ, ಹೊಸ ಮಾತು ಕೇಳಿದಾಗ, ಯಾವುದೋ ವಾಸನೆ, ಸದ್ದು, ಬೆಳಕು ಹಿಂದಿನದ್ದನ್ನು ನೆನಪಿಸಿದಾಗ, ತುಂಬ ಆಲಸ್ಯವಾದಾಗ, ಹೆಚ್ಚು ಯೋಚಿಸುತ್ತಾ ಹೋದಾಗ. ಇದು ಎಲ್ಲರೂ ಅನುಭವಿಸುವ ನ್ಯೂನ ಭ್ರಮೆ ಮಾತ್ರ. ಕನಸಿನ ರಹಸ್ಯ ಸಂಪರ್ಕ. ನಮ್ಮ ಕನಸುಗಳಲ್ಲಿ ನಾವು ಅನೇಕ ಸ್ಥಳಗಳನ್ನು, ಅನೇಕರನ್ನು ನೋಡುತ್ತೇವೆ. ಅದರಲ್ಲಿ 90% ನಾವು ಬೆಳಿಗ್ಗೆ ಮರೆತು ಬಿಡುತ್ತೇವೆ. ಆದರೆ ಕನಸಿನ ಚಿತ್ರಗಳು ಮೆದುಳಿನೊಳಗೆ ಎಲ್ಲಿಗೋ ಉಳಿಯುತ್ತವೆ. ಹೀಗಾಗಿ ವಾಸ್ತವಿಕ ಜೀವನದಲ್ಲಿ ಅದಕ್ಕೆ ಹೋಲುವುದೇನಾದರೂ ಕಂಡರೆ ಮೆದುಳು ತಕ್ಷಣ ಹೇಳುತ್ತದೆ, ಹೇ, ಇದನ್ನು ನಾವೇ ಮೊದಲೇ ನೋಡಿದ್ದೀವಿ. ಅದಕ್ಕೆ ದೇಜಾವಿನ ಒಂದು ಭಾಗ ಕನಸಿಗೂ ಸಂಬಂಧವಿದೆ. ಮನೋವಿಜ್ಞಾನಿಗಳ ಸರಳ ವಿವರಣೆ. ವೈಜ್ಞಾನಿಕರು ಹೇಳುವುದು ಏನು ಗೊತ್ತಾ? ದೇಜಾವು ಎಂದರೆ ಮೆದುಳಿನ ಪ್ರಸಕ್ತ ಕ್ಷಣ ಮತ್ತು ಸ್ಮೃತಿ ಕ್ಷಣ ಒಂದೇ ಸಮಯದಲ್ಲಿ ಆಕ್ಟಿವ್ ಆಗೋದು. ಎರಡು ಒಂದೇ ಲೈನಿನಲ್ಲಿ ಮಿಶ್ರಣವಾದರೆ ಅನುಭವ ಹಳೆಯದಂತಾಗುತ್ತದೆ. ಇದು ಅಪಾಯವಲ್ಲ, ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸಿಕೊಳ್ಳುವ ಮೆದುಳಿನ ಸಣ್ಣ ತಪ್ಪು. ಸರಳ ಉದಾಹರಣೆ. ಮೆದುಳಿನ ಎರಡು ಮಾರ್ಗಗಳು. ನಮ್ಮ ಮೆದುಳು ಮಾಹಿತಿಯನ್ನು ಎರಡು ಮಾರ್ಗಗಳಿಂದ ಹಾಯಿಸುತ್ತದೆ. ಒಂದು ಮಾರ್ಗ ವೇಗವಾಗಿ ಕೆಲಸ ಮಾಡುತ್ತದೆ, ಮತ್ತೊಂದು ನಿಧಾನವಾಗಿ. ಒಮ್ಮೆ ವೇಗದ ಮಾರ್ಗ ಅಡ್ಡಿಯಾಗಿದ್ದರೆ ನಿಧಾನ ಮಾರ್ಗ ಮೊದಲಿಗೆ ತಲುಪುತ್ತದೆ ಮತ್ತು ವೇಗದ ಮಾರ್ಗ ನಂತರ ತಲುಪುತ್ತದೆ. ಮೆದುಳು ಗೊಂದಲವಾಗುತ್ತದೆ. ಇದು ಹೊಸದೋ ಹಳೆಯದು? ಅಬ್ಬಾ, ದೇಜಾವು. ಯಾರು ಹೆಚ್ಚು ಅನುಭವಿಸುತ್ತಾರೆ? ದೇಜಾವು ಹೆಚ್ಚು ಕಾಣಿಸಿಕೊಳ್ಳೋರು 15ರಿಂದ 30 ವರ್ಷದ ಯುವಕರು, ಹೆಚ್ಚು ಕನಸು ಕಾಣುವವರು, ಹೆಚ್ಚು ಪ್ರಯಾಣ ಮಾಡುವವರು, ಓದು, ಸಿನಿಮಾ ಪ್ರಿಯರು, ಕ್ರಿಯಾಶೀಲ ಚಿಂತಕರು, ಹೆಚ್ಚು ಕಲ್ಪನೆಯುಳ್ಳವರು. ಯಾಕೆಂದರೆ ಇವರ ಮೆದುಳು ಅತಿ ಚಟುವಟಿಕೆಯಾಗಿದೆ. ಸ್ಮೃತಿ ಜಾಲ ತುಂಬ ವೇಗವಾಗಿ ಕೆಲಸ ಮಾಡುತ್ತದೆ. ದೇಜಾವು ಅಪಾಯಕಾರಿಯೇ? ಖಂಡಿತ ಇಲ್ಲ. ದೇಜಾವು 95% ಜನರಿಗೆ ಸಂಪೂರ್ಣ ಸಹಜವಾಗಿದೆ. ಆದರೆ ಕೆಲ ಸಂದರ್ಭಗಳಲ್ಲಿ ಮಾತ್ರ ಗಮನ ಬೇಕು. ದಿನಕ್ಕೆ ಅನೇಕ ಬಾರಿ ಬರುತ್ತಿದೆಯಾ? ತಲೆನೋವು ಅಥವಾ ಕಣ್ಣು ಮಂಜಾಗುವ ಅನುಭವವಾಗುತ್ತಿದೆಯಾ? ನೆನಪು ಕ್ಷೀಣವಾಗುತ್ತದೆ ಎಂದು ಅನಿಸಿದೆಯಾ? ಈ ಸಂದರ್ಭಗಳಲ್ಲಿ ವೈದ್ಯರನ್ನು ಭೇಟಿ ಮಾಡುವುದು ಒಳ್ಳೆಯದು.
ಇಲ್ಲವಾದರೆ ದೇಜಾವು ಸಾಮಾನ್ಯ ಮತ್ತು ಸುರಕ್ಷಿತ. ದೇಜಾವು ಮತ್ತು ಅಜಾಗೃತ ಮನಸ್ಸು. ನಮ್ಮ ಅಜಾಗೃತ ಮನಸ್ಸು ಒಂದು ದೊಡ್ಡ ಸ್ಟೋರೇಜ್ ಆಗಿದೆ. ನಾವು ಮರೆತಿರುವ ಅನೇಕ ಕ್ಷಣಗಳನ್ನು ಅದು ಕಾಪಾಡುತ್ತದೆ. ಈ ಮರೆತಿಟ್ಟ ಕ್ಷಣಗಳಲ್ಲಿ ಒಂದೇನಾದರೂ ಹೊರಗೆ ಕಾಣಿಸಿದರೆ ಅಜಾಗೃತ ಮನಸ್ಸು ಅದನ್ನು ಹಿಂದಿನದು ಎಂದು ಗುರುತಿಸುತ್ತದೆ. ಅದಕ್ಕೆ ಇದು ನಾನು ನೋಡಿದ್ದೇನೆ ಅನಿಸುವುದು. ಮನಸ್ಸಿನ ಜಾಲದ ಗ್ಲಿಚ್. ಕಂಪ್ಯೂಟರ್ ಒಂದು ಕ್ಷಣ ಹ್ಯಾಂಗ್ ಆದರೆ ಚಿತ್ರ ತಡವಾಗಿ ಬರುತ್ತದೆ ಅಲ್ಲವೇ? ಮೆದುಳು ಕೂಡ ಅಷ್ಟೇ. ದೇಜಾವು ಎಂದರೆ ಮೆದುಳಿನ ಒಂದು ಸಣ್ಣ ಕ್ಷಣದ ಹ್ಯಾಂಗ್. ದೇಜಾವು ನಮ್ಮ ಮನಸ್ಸಿಗೆ ಕಲಿಸುವುದು. ದೇಜಾವು ನಮ್ಮ ಬಗ್ಗೆ ಒಂದು ದೊಡ್ಡ ವಿಷಯ ಕಲಿಸುತ್ತದೆ. ಮೆದುಳು ಎಷ್ಟು ಸಂಕೀರ್ಣ, ನಮ್ಮ ನೆನಪುಗಳು ಎಷ್ಟು ಜಾಲವಾಗಿದೆ. ಮನಸ್ಸು ಇನ್ನೂ ಅರ್ಥವಾಗದಷ್ಟು ದೊಡ್ಡದು. ದೇಜಾವು ಒಂದು ಸಣ್ಣ ಅನುಭವ, ಆದರೆ ಅದರಲ್ಲೊಂದು ದೊಡ್ಡ ಸಂದೇಶ ಇದೆ. ನಾವು ತೋರುವುದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ದೇವೆ. ಅಂತಿಮವಾಗಿ, ಹೀಗಾಗಿ ದೇಜಾವು ಎಂದರೆ ಅಲೌಕಿಕ ಶಕ್ತಿಯಲ್ಲ, ಪೂರ್ವ ಜೀವನದ ನೆನಪು ಅಲ್ಲ, ಮೆದುಳಿನ ಸಾಮಾನ್ಯ ಗ್ಲಿಚ್, ಕನಸು ಮತ್ತು ಸ್ಮೃತಿ ಮಿಶ್ರಣ. ಮನಸ್ಸಲ್ಲೊಂದು ಕುತೂಹಲಕರ ರಹಸ್ಯ. ದೇಜಾವು ಆಗೋ ಕ್ಷಣ ಕೆಲವೇ ಸೆಕೆಂಡ್ ಇರಲಿ, ಅದು ನಮ್ಮ ಮನಸ್ಸಿನ ಒಳಗಿನ ಜಗತ್ತಿನ ಬಾಗಿಲನ್ನು ಸ್ವಲ್ಪ ತೆರೆದು ತೋರಿಸುತ್ತದೆ. ಹಾಗೆ ನಮ್ಮನ್ನು ಕೇಳಿಸುತ್ತದೆ. ಮನುಷ್ಯನ ಮೆದುಳು ಎಷ್ಟು ಅದ್ಭುತ ಅಲ್ಲವೇ? ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಲೈಕ್ ಕೊಟ್ಟು ಸಹಕರಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮತ್ತು ಶೇರ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.